ಎಲ್ಲೆಲ್ಲೂ ಮಳೆಯ ಅಬ್ಬರ, ಭೂಕುಸಿತ, ಭೀಕರ ಪ್ರವಾಹದ ಸುದ್ದಿಗಳು ಸದ್ದು ಮಾಡ್ತಾ ಇದೆ. ರಾಜ್ಯದ ಮಲೆನಾಡಿನಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿ ಅನಾಹುತ ಆಗಿದೆ. ಕರಾವಳಿ ಮತ್ತು ಮಲೆನಾಡು ಜನರ ಬದುಕೆ ಕಂಗಾಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಪುನರ್ವಸು ಮಳೆ ಮುಂದುವರೆದಿದ್ದು, ಚಿಕ್ಕಮಗಳೂರಿನ ಅಡಿಕೆ ಭತ್ತದ ಗದ್ದೆಗಳು ಜಲಾವೃತ ಆಗಿದೆ. ನದಿ ಕೆಲೆಗಳ ತೋಟ ಜಲಾವೃತವಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ. ಧಾರಾಕಾರ ಮಳೆಗೆ ಮಲೆನಾಡಿನಾದ್ಯಂತ ನಾನಾ ಅವಾಂತರಗಳಾಗ್ತಾ ಇದೆ. ಕಪ್ಪೆ ಶಂಕರನಾರಾಯಣ ದೇಗುಲ ಸಂಪೂರ್ಣ ಮುಳುಗಡೆಯಾಗಿದೆ. ಅಪಾಯದ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ಆಗಿರುವ ಅನಾಹುತಕ್ಕೆ ಸಾಕ್ಷಿ ದೃಶ್ಯ. ಕನ್ನಡ ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ತುಂಗಾ ನದಿ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ತುಂಗಾ ನದಿ ಪ್ರವಾಹದ ನೀರಿನಿಂದಾಗಿ ಅಕ್ಕಪಕ್ಕದ ಗದ್ದೆಗಳು, ತೋಟಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾವೀಗ ಶೃಂಗೇರಿ ಮಠದ ಸಮೀಪ ಇರುವಂಥ ತುಂಗಾ ನದಿ ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅದರ ಜೊತೆಗೆ ನಮ್ಮ ಪಕ್ಕದಲ್ಲಿ ನೋಡ್ಬೋದಾಗಿರುವಂಥದ್ದು ಕಪ್ಪೆ ಶಂಕರನಾರಾಯಣ ದೇವಾಲಯ ಸಂಪೂರ್ಣವಾಗಿ ನೀರಿನಲ್ಲಿ, ಪ್ರವಾಹದ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಇಲ್ಲಿ ಬಂದಂಥ ಶೃಂಗೇರಿ ಮಠಕ್ಕೆ ಬಂದಂಥ ಭಕ್ತರು ಯಾರಾದರೂ ಕೂಡ ಆ ನದಿಯಲ್ಲಿರುವಂಥ ಮೀನುಗಳಿಗೆ ಒಂದು ಆಹಾರವನ್ನು ಕೂಡ ಹಾಕ್ತಾಯಿದ್ರು. ಎಲ್ಲವೂ ಕೂಡ ಈಗ ಯಾರೂ ಕೂಡ ಮೆಟ್ಟಲುಗಳನ್ನು ಇಳಿಯದಂಥ ಪರಿಸ್ಥಿತಿ ಬಂದಿರುವಂಥದ್ದು. ಅಷ್ಟರ ಮಟ್ಟಿಗೆ ಪ್ರವಾಹದ ನೀರು ಮೆಟ್ಟಿಲ ಹೊರೆಗೂ ಕೂಡ ಬಂದಿರುವಂಥದ್ದು. ಅಲ್ಲಿರುವಂಥ ಕಪ್ಪೆ ಶಂಕರನಾರಾಯಣ ದೇವಾಲಯ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಅಕ್ಕಪಕ್ಕದ ತೆಂಗಿನ ತೋಟ ಹಾಗೆಯೇ ಅಡಿಕೆ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಇನ್ನು ಗುರುಗಳ ನಿವಾಸಕ್ಕೆ ತೆರಳುವಂತಹ ಸಿಂಹವನ ಏನಿದೆ, ಆ ಸಿಂಹವನಕ್ಕೂ ಕೂಡ ಪ್ರವಾಹದ ನೀರು ನುಗ್ಗಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಕೆರೆಕಟ್ಟೆ ಭಾಗದಲ್ಲಿ ನಿರಂತರವಾಗಿ, ಅದರಲ್ಲೂ ಕೂಡ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಕ್ಷಣ ಕ್ಷಣಕ್ಕೂ ಕೂಡ ತುಂಗಾ ನದಿಯ ನೀರಿನಲ್ಲಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ತುಂಗಾ ನದಿಯ ರಭಸಕ್ಕೆ ಅಕ್ಕಪಕ್ಕದಲ್ಲಿರುವಂಥ ಮರದ ದಿಮ್ಮಿಗಳು ಕೂಡ ನದಿಯಲ್ಲಿ ಕೊಚ್ಚಿ ಬರುವಂಥ ದೃಶ್ಯವೂ ಕೂಡ ಕಾಣ್ಬೋದಾಗಿದೆ. ಅಂದರೆ ಒಣಗಿರುವಂಥ ಮರಗಳು, ಅಂದರೆ ಅಕ್ಕಪಕ್ಕದಲ್ಲಿ ನದಿಯ ಅಕ್ಕಪಕ್ಕದಲ್ಲಿ ಇದ್ದಂಥ ಒಣಗಿದ ಮರಗಳು ಕೂಡ ನದಿಯ ರಭಸಕ್ಕೆ ಕೊಚ್ಚಿಕೊಂಡು ನದಿಯಲ್ಲಿ ಬರ್ತಾ ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಇನ್ನು ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿರೋದು. ಅದರ ಜೊತೆಗೆ ಗುರುಗಳ ಸ್ಥಾನಘಟ್ಟ ಏನಿದೆ, ಅದರ ಜೊತೆಗೆ ಸಂಧ್ಯಾ ಮಂಟಪ ಏನಿದೆ, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿರುವಂತಹ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು. ಇದು ಶೃಂಗೇರಿಯ ತುಂಗಾ ನದಿಯ ರಭಸಕ್ಕೆ ಈ ರೀತಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಕೆರೆಕಟ್ಟೆ ಭಾಗದಿಂದ ಹರಿಯುವಂಥ ತುಂಗಾ ನದಿ ನೀರೇನಿದೆ, ಅಕ್ಕಪಕ್ಕದಲ್ಲಿರುವಂಥ ಅಡಿಕೆ ತೋಟಗಳು ಹಾಗೆಯೇ ಗದ್ದೆಗಳು ಈಗಾಗಲೇ ನಾಟಿ ಕಾರ್ಯ ನಡೀತಾ ಇರುವಂಥದ್ದು. ನಾಟಿಯ ಕಾರ್ಯಕ್ಕೆ ಈಗಾಗಲೇ ಅಕ್ಕಪಕ್ಕದಲ್ಲಿ ಭತ್ತದ ಗದ್ದೆಗಳಲ್ಲಿ ನಾಟಿ ಕಾರ್ಯ ನಡೆದಿರುವಂಥದ್ದು. ತುಂಗಾ ನದಿಯ ರಭಸಕ್ಕೆ ಈಗಾಗಲೇ ತುಂಗಾ ನದಿಯ ನೀರಿನಿಂದಾಗಿ ಗದ್ದೆಯಲ್ಲಿ ನಾಟಿ ಮಾಡಿದಂಥವು ಎಲ್ಲವೂ ಕೂಡ ನೀರಿನ ರಭಸಕ್ಕೆ, ಈಗ ನೀರಿನ ಪ್ರವಾಹದ ನೀರಿನಿಂದ ಜಲಾವೃತವಾಗಿರುವಂಥದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ನೀರು ನುಗ್ಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಶೃಂಗೇರಿ ಪಟ್ಟಣದಲ್ಲಿರುವಂಥ ತುಂಗಾ ನದಿಯ ಹರಿಯುವಂಥ ಅಕ್ಕಪಕ್ಕದ ನಮ್ಮ ಬಡಾವಣೆಗಳ ಜನರಿಗೆ ಈಗ ನೆರೆಯ ಭೀತಿ ಎದುರಾಗಿರುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪುನರ್ವಸು ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಅದರಲ್ಲೂ ಕೂಡ ಶೃಂಗೇರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವುದರಿಂದ ತುಂಗಾ ನದಿಯ ಪ್ರವಾಹದ ನೀರು ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇರುವುದರಿಂದ ಜನರಲ್ಲಿ ಭೀತಿ ಎದುರಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು, ಮಳೆಯ ಆರ್ಭಟಕ್ಕೆ ಹೆದ್ದಾರಿ ಮೇಲೆಯೇ ಬಂಡೆ ಉರುಳಿದೆ. ಬೆಳಗಾವಿ ಸಿಂಧದುರ್ಗ ಹೆದ್ದಾರಿಯ ಮೇಲೆ ಉರುಳಿದೆ ಬಂಡೆ. ಮಹಾರಾಷ್ಟ್ರದ ಸಾವಂತವಾಡಿಯ ಅಂಬೋಲಿ ಫಾಲ್ಸ್ ಬಳಿ ಈ ಘಟನೆ ಸಂಭವಿಸಿದೆ. ಬಂಡೆ ಕುಸಿತದ ಪರಿಣಾಮವಾಗಿ ಅಂಬೋಲಿ ಫಾಲ್ಸ್ನ ಸಂಚಾರ ಬಂದ್ ಆಗಿದೆ. ಗುಡ್ಡ ಕುಸಿತಕ್ಕೆ ಅಂಬೋಲಿಗೆ ಹೋಗೋದಕ್ಕೆ ಪ್ರವಾಸಿಗರು ಪರದಾಡ್ತಾ ಇದ್ದಾರೆ. ಧಾರಾಕಾರವಾಗಿ ಮಳೆ ಅಬ್ಬರಿಸ್ತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ. ಬಂಡೆ ಉರುಳಿ ಬಿದ್ದ ಪರಿಣಾಮ ಸಂಚಾರ ಸ್ಥಗಿತ ಆಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಬೆಳಗಾವಿ ಸಿಂಧದುರ್ಗ ಹೆದ್ದಾರಿಯ ಮೇಲೆ ಬಂಡೆ ಉರುಳಿ ಬಿದ್ದಿದೆ. ಮಹಾರಾಷ್ಟ್ರದ ಸಾವಂತವಾಡಿಯ ಅಂಬೋಲಿ ಫಾಲ್ಸ್ ಬಳಿ ನಡೆದಂತಹ ಘಟನೆ ಇದು. ಬೆಳಗಾವಿಯ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು, ಬೆಳಗಾವಿಯ ರಕ್ಕಸಕೊಪ್ಪ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಡ್ಯಾಂ ಭರ್ತಿಗೆ 4 ಅಡಿ ಬಾಕಿ ಇರೋದು. ಬೆಳಗಾವಿಯ ಜನ ನಿರಾಳರಾಗಿದ್ದಾರೆ. ಮಾರ್ಕಂಡೇಯ ನದಿ ಸೇರುವ ರಕ್ಕಸಕೊಪ್ಪ ಡ್ಯಾಂ ನೀರು
ಮಾರ್ಕಂಡೇಯ ನದಿ ಪಾತ್ರ ಜನರಿಗೆ ಮತ್ತೊಂದೆಡೆ ಪ್ರವಾಹದ ಭೀತಿ. ಸಾವಿರಾರು ಹೆಕ್ಟೇರ್ ಜಮೀನಿಗೆ ನೀರು ನುಗ್ಗುವ ಆತಂಕ ಕಾಡ್ತಾ ಇದೆ. ಡ್ಯಾಂ ಭರ್ತಿಗೆ 4 ಅಡಿ ಬಾಕಿ ಇರೋದು. ಮಾರ್ಕಂಡೇಯ ನದಿ ಪಾತ್ರದ ಜನರಿಗೆ ಈಗ ಪ್ರವಾಹದ ಭೀತಿ ಕಾಡ್ತಾ ಇದೆ. ಸಾವಿರಾರು ಹೆಕ್ಟೇರ್ ಜಮೀನಿಗೆ ನೀರು ನುಗ್ಗುವಂತಹ ಆತಂಕ ಮೂಡಿದೆ. ರಕ್ಕಸಕೊಪ್ಪ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿವಿಧೆಡೆ ಭಾರಿ ಮಳೆಯಿಂದಾದಂತಹ ಅವಾಂತರಗಳನ್ನು, ಜೊತೆಗೆ ಮಾರ್ಕಂಡೇಯ ನದಿ ಉಕ್ಕಿ ಹರಿತಾ ಇರೋದನ್ನು, ಜೊತೆಗೆ ರಕ್ಕಸಕೊಪ್ಪ ಜಲಾಶಯ ಕೂಡ ಬಹುತೇಕ ಭರ್ತಿಯಾಗಿದ್ದು 4 ಅಡಿ ಬಾಕಿ ಇದೆ ಡ್ಯಾಂ ಭರ್ತಿಯಾಗೋದಕ್ಕೆ. ಬೆಳಗಾವಿ ಮಹಾನಗರದ ಜೀವನಾಡಿಯಾಗಿರ್ತಕ್ಕಂಥ ರಕ್ಕಸಕೊಪ್ಪ ಜಲಾಶಯ ಇದೀಗ ಭರ್ತಿ ಹಂತಕ್ಕೆ ತಲುಪಿರುವಂತದ್ದು. ಕೇವಲ 4 ಅಡಿ ಮಾತ್ರ ಜಲಾಶಯ ಭರ್ತಿಗೆ ಬಾಕಿ ಉಳಿದಿರುವಂತದ್ದು. ಈಗ ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯದ ಬಳಿಯಿಂದ ಇರುವಂತದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ 15 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂತದ್ದು. 2478 ಚದರ ಅಡಿ ಇರತಕ್ಕಂಥ ಈ ಜಲಾಶಯ ಇದೀಗ 2474 ಅಡಿ ನೀರಿನ ಸಂಗ್ರಹ ಆಗಿರುವಂತದ್ದು. ಇದನ್ನ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಿದ್ರು. ಈ ಒಂದು ಜಲಾಶಯದಿಂದಲೇ ಬೆಳಗಾವಿ ಅರ್ಧ ಭಾಗಕ್ಕೆ ಕುಡಿಯುವ ನೀರನ್ನ ಪೂರೈಕೆ ಮಾಡಲಾಗ್ತಿದೆ. ಕಳೆದ ವರ್ಷ ಮಳೆಯ ಅಭಾವ ಉಂಟಾಗಿತ್ತು, ಹೀಗಾಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರಲಿಲ್ಲ. ಇದೀಗ ಜಲಾಶಯ ಭರ್ತಿ ಹಂತಕ್ಕೆ ತಲುಪಿರುವಂತದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಿದೆ, ಹೀಗಾಗಿ ಜಲಾಶಯ ಭರ್ತಿ ಹಂತಕ್ಕೆ ತಲುಪಿರುವಂತದ್ದು. ಮತ್ತೊಂದು 2-3 ದಿನದಲ್ಲಿ ಜಲಾಶಯದ ನೀರನ್ನು ಬಿಡುಗಡೆ ಮಾಡೋಕ್ಕೂ ಕೂಡ ಜಲಮಂಡಳಿ ಅಧಿಕಾರಿಗಳು ಈಗಾಗಲೇ ಚಿಂತನೆಯನ್ನ ನಡೆಸಿರುವಂತದ್ದು. ಹೀಗಾಗಿ ಮಾರ್ಕಂಡೇಯ ನದಿಗೆ ಈ ಜಲಾಶಯ ನದಿ ಕೂಡ ಹರಿದು ಹೋಗುತ್ತೆ. ಬೆಳಗಾವಿಯ ಹೊರವಲಯದಲ್ಲಿ ಮಾರ್ಕಂಡೇಯ ನದಿ ಹರಿದು ಹೋಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಮೀನಿಗೂ ಕೂಡ ನೀರು ನುಗ್ಗುವ ಆತಂಕ ಇರುವಂತದ್ದು. ಅದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ಪ್ರದೇಶಗಳಿಗೂ ಕೂಡ ಪ್ರವಾಹ ಭೀತಿ ಇರುವಂತದ್ದು. ಹೀಗಾಗಿ ಕಳೆದ ವರ್ಷ ಏನು ಜಲಾಶಯದ ಭರ್ತಿಯಾಗದ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಆತಂಕ ಕೂಡ ಬೆಳಗಾವಿಯಲ್ಲಿ ಇತ್ತು, ಅಭಾವ ಕೂಡ ಸೃಷ್ಟಿಯಾಗಿತ್ತು. ಇದೀಗ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜನರು ಕೂಡ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಜಲಾಶಯ ನೀರು ಬಿಡುಗಡೆ ಕುರಿತು ಕೂಡ ಜಿಲ್ಲೆನ ಅಧಿಕಾರಿಗಳು ಕೂಡ ಸ್ಥಳೀಯ ಮಾರ್ಕಂಡೇಯ ನದಿ ಪಾತ್ರ ಜನರು ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಿರುವಂತದ್ದು. ಕ್ಯಾಮರಾ ನಡೇಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.